KSRTC ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂತ MPS ನ ಗೂಂಡಾಗಳನ್ನ ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕು. ಬೆಳಗಾವಿಯಲ್ಲಿ ದಿನನಿತ್ಯನೂ ಕೂಡ ಕನ್ನಡಿಗರ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ MES ಸಂಘಟನೆಯನ್ನ ನಿಷೇಧ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪತ್ರ ಬರೀಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ತಹಸೀಲ್ದಾರ್ ಅವರು ಮನವಿಯನ್ನ ಕೊಟ್ಟಿದ್ದೇವೆ. ನಾವು ಡಾಕ್ಟರ್ ಮಹಿಷಿ ವರದಿ ಜಾರಿಯಾಗಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅಂಗ, ಯಾವುದೇ ಕಾರಣಕ್ಕೂ ಬೆಳಗಾವಿಯನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೂಡ ಪದೇ ಪದೇ ಈ ಪುಂಡ್ರು, ಬೆಳಗಾವಿಯ ಪುಂಡ್ರುಗಳು ಕನ್ನಡಿಗರ ಮೇಲೆ ದೌರ್ಜನ್ಯಗಳನ್ನ ಎಸ್ಕೊಂಡು ಬರ್ತಾನೆ ಇದ್ದಾವೆ. ಆ ಕಾರಣದಿಂದ ಇವತ್ತೇನು ವಾಟಾಳ್ ನಾಗರಾಜರವರು ಕರ್ನಾಟಕ ಬಂಧನ ಕರೆದಿದ್ದು, ಹಾಗಾಗಿ ನಾವು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಎಲ್ಲರೂ ಕೂಡ ನಾವು ನೈತಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ, SSLC ಪರೀಕ್ಷೆಗಳು ನಡೀತಾ ಇದೆ, ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಶಾಂತಿಯುತವಾದಂತ ನಮ್ಮ ಧಿಕ್ಕಾರ ಇರಲಿ, ಹೋರಾಟ ಇರಲಿ, ಮನವಿ ಕೊಡೋಣ. ಹಾಗಾಗಿ ಬಂದ್ ಮಾಡಿಸೋದು ಬೇಡ ಕನಕಪುರದಲ್ಲಿ ಅಂತ ಹೇಳಿ ನಾವೆಲ್ಲ ಕೂಡ ನಿರ್ಧಾರ ಮಾಡಿದ್ವಿ. ಅದಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರು, ಪೊಲೀಸ್ ಇಲಾಖೆ, ನಮ್ಮ ತಹಸೀಲ್ದಾರ್ ಸಾಹೇಬ್ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಾನು ಎಲ್ಲ ಕನ್ನಡ ಪರ ಹೋರಾಟಗಾರರ ಪರವಾಗಿ, ರೈತ ಪರ ಹೋರಾಟಗಾರರ ಪರವಾಗಿ ನಾಡಿನಲ್ಲಿ ಕನ್ನಡದ ಭಾಷೆ, ಇತಿಹಾಸ ಇವೆಲ್ಲವೂ ಕೂಡ 2,500 ವರ್ಷಗಳಿಂದ ಇರ್ತಕ್ಕಂಥದ್ದು. ಇವತ್ತು ಬಂದು ಬೇರೆ ಭಾಷೆಗಳು ನೋಡಿ, ನಾವೆಲ್ಲರೂ ಕೂಡ ಕನ್ನಡಿಗರು, ಕರ್ನಾಟಕದಲ್ಲಿ ಬಂದ ಮೇಲೆ ಎಲ್ಲ ಕೂಡ ಕನ್ನಡವನ್ನ ಭಾಷೆಯನ್ನ ಕಲಿಬೇಕು, ನಾವೆಲ್ಲ ಕೂಡ ಗೌರವವನ್ನು ಕೊಡಬೇಕು ಅಂತ ಹೇಳಿ MES ಕೂಡ ಹೇಳ್ತೀವಿ, ಪರಭಾಷೆಗೂ ಕೂಡ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ನೋಡಿ, ಈಗ ತಮಿಳುನಾಡಿಂದ ಬಂದ್ರೆ ನಾವು ತಮಿಳಿನಲ್ಲಿ ಮಾತಾಡಿಸ್ತಾರೆ, ನಾವು ಕನ್ನಡಿಗರು ತಮಿಳುನಾಡಿಗೆ ಹೋದ್ರೆ ನಾವು ಕನ್ನಡದಲ್ಲಿ ಈ ತರದ ಬಾಂಧವ್ಯ ಬರಬೇಕೆ ಹೊರತು ಹೊಟ್ಟೆ ಕಿಚ್ಚಿರಬಾರ್ದು ಭಾಷೆ ಮೇಲೆ. ಹಾಗಾಗಿ ಏನ್ MES ನ ಕೆಲವು ಕಿಡಿಗೇಡಿಗಳು, ಈ ರಾಜಕಾರಣಿಗಳು ನೋಡಿ, ಅವ್ರನ್ನ ನಮ್ಮ ರಾಜಕಾರಣಿಗಳೇ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಬೆಳಗಾವಿಯಲ್ಲಿ ಗೆದ್ದಿರ್ತಕ್ಕಂಥ ರಾಜಕಾರಣಿ ಅಲ್ಲೋಗಿ ಅವ್ರು MES ನಲ್ಲಿ ಮಾತಾಡ್ತಾರೆ, ಅವ್ರ ಭಾಷೆಯಲ್ಲಿ ಮಾತಾಡ್ತಾರೆ. ಮತ್ತೆ ಈಗ ನೋಡಿ, ಇವ್ರು ರಾಜಕಾರಣಿಗಳು ರಾಜಕಾರಣ ಮಾಡಲಿಕ್ಕೋಸ್ಕರ ಈ ಗಡಿ ವಿವಾದಗಳನ್ನ ಕನ್ನಡ